ನಮಸ್ಕಾರ ಸ್ನೇಹಿತರ, ನಿಮ್ಮ ಹೆಸರಿನಲ್ಲಿ ಪ್ಲಾಟ್ ಇರ್ಲಿ, ಮನೆ ಇರ್ಲಿ, ಯಾವುದೇ ಜಾಗ, ಆಸ್ತಿ ಪಾಸ್ತಿಗಳು, ಹೊಲ ಗದ್ದೆಗಳು, ಇನ್ನಿತರ ಆಸ್ತಿ ಪಾಸ್ತಿಗಳು ಇತ್ತಿದ್ದೆ ಆದ್ರೆ ನಿಮಗೆ ಬಿಗ್ ಶಾಕ್. ಗುಡ್ ನ್ಯೂಸ್ ಅಂತೂ ಅಲ್ವೇ ಅಲ್ಲ, ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ಅದು ನಿಮ್ಮ ಹೆಸರಿನಲ್ಲಿ ಅಲ್ಲ, ನಿಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ, ಇನ್ನಿತರ ಆಸ್ತಿ ಪಾಸ್ತಿಗಳನ್ನ ನೀವು ಹೆಸರಲ್ಲೇ ಮಾಡ್ಕೊಂಡಿರ್ತೀರಿ. ಸೊ ಅದಾದ ಬಳಿಕ ಏನೇನ್ ರೂಲ್ಸ್ ಗಳು ಅದಕ್ಕೆ ಅನ್ವಯಿಸುತ್ತೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಸೊ ಅದನ್ನ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ತಂದೆ ತಾಯಿ, ಅಜ್ಜ ಅಜ್ಜಿ, ಮುತ್ತಾತ ಇನ್ಯಾರದೇ ಆಸ್ತಿ ಪಾಸ್ತಿಗಳನ್ನ ನೀವು ಪಡ್ಕೊಂಡಿದ್ದೆ ಆದ್ರೆ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ಎಲ್ಲ ಜನತೆ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಸೊ ಒಂದಲ್ಲ ಒಂದು ಆಸ್ತಿ ನಿಮ್ಮ ಹತ್ರ ಇದ್ದೇ ಇರತ್ತೆ. ಹಾಗಾಗಿ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸ್ನೇಹಿತರ, ಈಗ ನೇರವಾಗಿ ಟಾಪಿಕ್ಗೆ ಬರೋದಾದ್ರೆ, ನಿಮ್ಮ ಹೆಸರಿನಲ್ಲಿ ಪ್ಲಾಟ್ಗಳು ಅಥವಾ ಮನೆಗಳು, ಜಾಗಗಳು, ಖಾಲಿ ಜಾಗನೇ ಇರಲಿ ಅಥವಾ ಶೆಡ್ ಗಳನ್ನ ಹೊಡೆದಿರಲಿ ಅಥವಾ ಹೊಲಗಳು, ಇನ್ನಿತರ ಆಸ್ತಿ ಪಾಸ್ತಿಗಳನ್ನ ಹೊಂದಿರ್ತಾರೆ ನಿಮ್ಮ ಅಜ್ಜ ಅಜ್ಜಗಳು ಅಥವಾ ತಂದೆ ತಾಯಿಗಳು. ಆ ಆಸ್ತಿ ಪಾಸ್ತಿಗಳನ್ನ ನೀವು ಪಡ್ಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿಯರನ್ನ ಅಥವಾ ಅಜ್ಜ ಅಜ್ಜಿಯರನ್ನ ಹೊರಗಡೆ ಹಾಕಿದ್ದೆ ಆದ್ರೆ, ಅಂದ್ರೆ ಮನೆ ಬಿಟ್ಟು ಹೊರಗಡೆ ಹಾಕಿದ್ದೆ ಆದ್ರೆ, ಸೊ ನಿಮಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ಈಗ ಆಸ್ತಿ ಪಾಸ್ತಿಗಳನ್ನಂತರೂ ನಿಮ್ಮ ಹೆಸರಲ್ಲೇ ಹಚ್ಕೊಂಡ್ ಬಿಟ್ಟಿರ್ತೀರಿ, ಪೂರ್ತಿಯಾಗಿ ನಿಮ್ಮ ಹೆಸರಲ್ಲೇ ಆಗ್ಬಿಟ್ಟಿರುತ್ತೆ. ಇನ್ನೇನ್ ತೊಂದರೆ ಬಿಡಿ, ನಮ್ಮ ಆಸ್ತಿಯನ್ನ ಯಾರು ಕಸ್ಕೊಳ್ತಾರೆ? ಸೊ ನಿಮ್ಮ ತಂದೆ ತಾಯಿಯನ್ನ ನೋಡ್ಕೊಳ್ಳುವಂತ ಆಸೆ ನಿಮಗಿರೋದಿಲ್ಲ, ಅಥವಾ ಇನ್ನಿತರ ಜಗಳಗಳು ಉಂಟಾಗಿರುತ್ತೆ. ಯಾವುದೇ ತೊಂದರೆ ಇರ್ಲಿ, ಅದು ಸೊ ನಿಮ್ಮಲ್ಲಿ ಇರುತ್ತೆ. ಹಾಗಾಗಿ ಆ ತಂದೆ ತಾಯಿಯರನ್ನ ಹೊರಗೆ ಹಾಕೋದು ಅಥವಾ ಅಜ್ಜ ಅಜ್ಜಿಯರನ್ನ ಹೊರಗೆ ಹಾಕೋದು, ಈ ರೀತಿ ಏನಾದ್ರೂ ಮಾಡಿದ್ದೆ ಆದ್ರೆ, ಅಥವಾ ಈ ನಿಮ್ಮ ತಂದೆ ತಾಯಿಯರು ಯಾರ ಆಸ್ತಿಯನ್ನ ನಿಮಗೆ ಕೊಟ್ಟಿರ್ತಾರೆ ಅವರನ್ನ ಹೊರ ಹಾಕಿದ ಮೇಲೆ ಅವರು ಏನಾದ್ರೂ ಕೋರ್ಟು ಕಚೇರಿ ಅಂತ ಮತ್ತೆ ಹೋಗಿದ್ದೆ ಆದ್ರೆ, ಖಂಡಿತವಾಗ್ಲೂ ನಿಮ್ಮ ಆಸ್ತಿ ಏನ್ ಸಿಕ್ಕಿರತ್ತಲ್ವಾ, ಅವರ ಆಸ್ತಿ ನಿಮಗೆ ಆ ಆಸ್ತಿ ಪಾಸ್ತಿಗಳು ವಾಪಸ್ ಅವರಿಗೆ ಮರಳಿ ಕೊಡುತ್ತಂತೆ ಕೋರ್ಟ್. ಹೌದು, ಇದು 2008ರಲ್ಲಿನೇ ಜಾರಿಯಾಗಿದೆ ರೂಲ್ಸ್. ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇದರ ಬಗ್ಗೆ. ಹೌದು ಸ್ನೇಹಿತರೆ, ತಂದೆ ತಾಯಿಯರನ್ನ ಬಹಳಷ್ಟು ಜನ ಬೀದಿ ಗುಂಪು ಮಾಡ್ತಾ ಇದ್ದಾರೆ, ಅನಾಥ ಆಶ್ರಮಗಳಿಗೆ ಹಾಕ್ತಾ ಇದ್ದಾರೆ, ವೃದ್ಧಾಶ್ರಮಗಳಿಗೆ ಕಳಿಸ್ತಾ ಇದ್ದಾರೆ. ಸೊ ಇದಕ್ಕೆ ಒಂದು ಕ್ರಮವನ್ನ ತರಲೇಬೇಕಲ್ವಾ ಸರ್ಕಾರ. ಸೊ ಹಾಗಾಗಿ ಹೊಸ ಕಾನೂನನ್ನ ಜಾರಿ ಮಾಡಿ, ಯಾರು ತಂದೆ ತಾಯಿ ಅಥವಾ ಮುತ್ತಾತ ಅಜ್ಜ ಅಜ್ಜಿಯರ ಆಸ್ತಿಯನ್ನ ಕಸಿದುಕೊಂಡು ಅವರನ್ನ ಹೊರಗೆ ಹಾಕ್ತಾರೋ, ಅವರು ಏನಾದ್ರೂ ಕೋರ್ಟಿನ ಮೆಟ್ಟಿಲು ಏರಿದ್ದೆ ಆದ್ರೆ ಅವರ ಹೆಸರಿನಲ್ಲಿ ಸರ್ಕಾರ ಏನ್ ಮಾಡುತ್ತೆ, ನಿಮಗೆ ಸಿಕ್ಕಂತಹ ಆಸ್ತಿಯನ್ನ ವಾಪಸ್ ಕೊಡುತ್ತೆ. ಇನ್ನು ನೀವು ಕೇಳಬಹುದು, ನಾವೇ ಗಳಿಸಿರ್ತೀವಿ ಆಸ್ತಿಯನ್ನ, ನಾವೇ ಈ ಒಂದು ಆಸ್ತಿಯನ್ನ ತೆಗೆದುಕೊಂಡಿದೀವಿ, ಹಾಗಾದ್ರೆ ನಮ್ಮ ಆಸ್ತಿಯನ್ನು ಕೂಡ ಕಸಿದುಕೊಳ್ಳಬಹುದಾ? ಹಾಗೇನಿಲ್ಲ. ನಿಮ್ಮ ಆಸ್ತಿ, ನೀವು ಖರೀದಿ ಮಾಡಿರ್ತಕ್ಕಂತಹ ಆಸ್ತಿ ಅಥವಾ ನೀವು ಗಳಿಸಿರ್ತಕ್ಕಂತಹ ಆಸ್ತಿಯನ್ನ ತಂದೆ ತಾಯಿಯರಿಗೆ ಕೊಡ್ಬೇಕಂತೇನಿಲ್ಲ. ಇನ್ನು ತಂದೆ ತಾಯಿಯಿಂದ ನಿಮಗೆ ಸಿಕ್ಕಿರ್ತಕ್ಕಂತಹ ಆಸ್ತಿ, ಅಜ್ಜ ಅಜ್ಜಿಯರಿಂದ ನಿಮಗೆ ಸಿಕ್ಕಿರ್ತಕ್ಕಂತಹ ಆಸ್ತಿಯನ್ನ ವಾಪಸ್ ಕೊಟ್ಟು ಅವರಿಗೆ ಎಸೆದು ಕೊಡುತ್ತೆ. ಇದು ಮಾತ್ರ ರೂಲ್ಸ್ ಇರ್ತಕ್ಕಂಥದ್ದು. ಇನ್ನು ನೀವೇ ಖುದ್ದಾಗಿ ಗಳಿಸಿರ್ತಕ್ಕಂತಹ ಆಸ್ತಿಯನ್ನ ಕೋರ್ಟ್ ಕಸಿದುಕೊಳ್ಳುವುದಿಲ್ಲ, ಅದು ನಿಮ್ಮ ಹೆಸರಲ್ಲೇನೆ ಇರುತ್ತೆ. ಆದಷ್ಟು ನಿಮ್ಮೆಲ್ಲರಿಗೆ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ತಂದೆ ತಾಯಿಯರನ್ನ ನೋಡ್ಕೊಳ್ಳಬೇಕು. ಅವ್ರು ಎಂತದ್ದೇ ಪರಿಸ್ಥಿತಿಯನ್ನ ನಿಮಗೆ ತಂದಿರ್ಲಿ ಅಥವಾ ಎಷ್ಟೇ ಕೆಟ್ಟದ್ದನ್ನ ಮಾಡಿರ್ಲಿ, ಚಿಕ್ಕವರಿದ್ದಾಗ ನೋಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವರನ್ನ ನೋಡ್ಕೊಳ್ಳೋದ್ರಲ್ಲಿ ಏನು ಕಷ್ಟ? ಸೊ ಹಾಗಾಗಿ ಎಷ್ಟೇ ಜನ ಈಗ ಬೀದಿ ಗುಂಪು ಮಾಡ್ತಾ ಇದ್ದಾರೆ, ನೀವು ಕೂಡ ನೋಡಿರಬಹುದು. ವಿಡಿಯೋ ನೋಡ್ತಕ್ಕಂಥವ್ರು ನೀವು ಕೂಡ ನೋಡಿರ್ತೀರಿ, ಬಹಳಷ್ಟು ಕಡೆ ಈ ರೀತಿ ಘಟನೆಗಳಾಗಿರ್ತವೆ. ಸೊ ನಾವು ಕೂಡ ಇದನ್ನ ಕಂಡಿದೀವಿ. ಅನಾಥಾಶ್ರಮಗಳಾಗಿರ್ಲಿ, ವೃದ್ಧಾಶ್ರಮಗಳಿಗಾಗಿರ್ಲಿ ಕಳಿಸುವಂತಹ ಕೆಲಸ ಇಲ್ಲಿ ಆಗ್ತಾ ಇರತ್ತೆ. ಸೊ ಅದನ್ನ ತಡೆಗಟ್ಟಲಿಕ್ಕೆ ಸರ್ಕಾರ ಒಂದು ಒಳ್ಳೆಯ ಉಪಾಯವನ್ನ ಹುಡ್ಕೊಂಡಿದೆ, ಒಳ್ಳೆಯ ಒಂದು ರೂಲ್ಸ್ ಅನ್ನ ತಂದಿದೆ. ಸೊ ಹಾಗಾಗಿ ಸ್ನೇಹಿತರ, ಈ ರೂಲ್ಸ್ ಅನ್ನ ಎಲ್ಲರೂ ಕೂಡ ಪಾಲಿಸಿ. ಕೋರ್ಟ್ ಕಚೇರಿ ಅಂತ ಅಲ್ದಾಡೋದಕ್ಕೆ ತಂದೆ ತಾಯಿಯರನ್ನೇ ಚೆನ್ನಾಗಿ ನೋಡ್ಕೊಂಡ್ರೆ ಮುಗಿದೋಯ್ತಲ್ವಾ. ಸೊ ಯಾರು ಹಿರಿಯರಿದ್ರಿ, ನಿಮ್ಗೂ ಕೂಡ ಇದು ಇನ್ಫಾರ್ಮೇಶನ್ ಅಷ್ಟೇ ಅನ್ವಯವಾಗತ್ತೆ. ನಿಮ್ಮ ಮಕ್ಕಳೇನಾದ್ರೂ ಹೊರಗಡೆ ಹಾಕಿದ್ರೆ ಖಂಡಿತವಾಗ್ಲೂ ನೀವು ಸ್ಟೇಷನ್ಸ್ಗೆ, ಕೋರ್ಟ್ ಕಚೇರಿಗೆ ಹೋಗಿ ನೀವು ಖಂಡಿತವಾಗ್ಲೂ ನಿಮಗೆ ಒಂದು ಪರಿಹಾರ ಸಿಗತ್ತೆ. ಹೌದು, ಈಗ ನಿಮ್ಮ ಆಸ್ತಿ ಪಾಸ್ತಿಯನ್ನ ತೆಗೆದುಕೊಂಡು ನಿಮ್ಮನ್ನೇ ಮೂಲಿ ಗುಂಪು ಮಾಡಿದ್ರೆ ನೀವ್ ಎಲ್ಲಂತ ಹೋಗಬೇಕು. ಹಾಗಾಗಿ ಈ ಕ್ರಮಕ್ಕೆ, ಈ ಉಪಾಯಕ್ಕೆ ನೀವು ಕೋರ್ಟ್ ಕಚೇರಿ ಅಂತ ಹೋಗಿದ್ದೆ ಆದ್ರೆ ಖಂಡಿತವಾಗ್ಲೂ ಈ ರೂಲ್ಸ್ ಮುಖಾಂತರ ನಿಮಗೆ ಈ ಹೊಲ ಗದ್ದೆಗಳು ವಾಪಸ್ ಆಗಿ ಸಿಗತ್ತೆ. ಆವಾಗ ತಾನೇ ನಿಮ್ಮನ್ನ ನೋಡ್ಕೊಳ್ಳುವಂತಹ ಪರಿಸ್ಥಿತಿ ಮಕ್ಕಳಿಗೆ ಬಂದ್ಬಿಡುತ್ತೆ. ಯಾಕಂದ್ರೆ ಕೋರ್ಟ್ ಕಚೇರಿ ಅಂತ ಹೋಗಿದ್ದೆ ಆದ್ರೆ, ಆಸ್ತಿ ಪಾಸ್ತಿಗಳಂತೂ ಬೇಕಾಗಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ನೋಡ್ಕೊಳ್ತಾರೆ. ಆಸ್ತಿ ಪಾಸ್ತಿಯನ್ನ ಅಡ್ವಾನ್ಸ್ ಆಗಿ ಹಚ್ಚಿ ಬಿಡ್ತೀರಿ, ತದನಂತರ ನಿಮ್ಮನ್ನ ಮೂಲೆ ಗುಂಪು ಮಾಡಿಬಿಡ್ತಾರೆ. ಇದೆಲ್ಲವೂ ಕೂಡ ಬೇಡ ಅಂದ್ರೆ ನೀವು ವೃದ್ಧ ಆದ ಬಳಿಕ, ಪೂರ್ತಿಯಾಗಿ ವಯಸ್ಸಾದ ಬಳಿಕ ಹಚ್ಚೋಗಿಂತನೂ ತಾನೇ ಅದು ಮುಂದಿನ ದಿನಗಳಲ್ಲಿ ನೀವು ತೀರಿ ಹೋದಾಗ ಅವ್ರ ಹೆಸರಲ್ಲಿ ಆಗತ್ತೆ, ಅವಾಗ ಅವ್ರು ಮಾಡ್ಕೊಳ್ತಾರೆ. ಹಾಗೆ ಮಾಡಿ. ಒಂದು, ಇಲ್ಲ ಅಂದ್ರೆ ಈ ರೂಲ್ಸ್ ನ ಮುಖಾಂತರ ಏನಾದ್ರೂ ಹೊರಗಡೆ ಹಾಕಿದ್ರೆ ನೀವು ಕೋರ್ಟ್ ಕಚೇರಿ ಅಂತ ಹೋಗಿ ಈ ರೂಲ್ಸ್ ನ ಮುಖಾಂತರ ನೀವು ಪಡ್ಕೊಳ್ಬಹುದು ಮರಳಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನ.
ಈ ಇನ್ಫಾರ್ಮೇಶನ್ ಹೇಗಿತ್ತು, ಈ ರೂಲ್ಸ್ ಹೇಗಿದೆ ಅದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಒಳ್ಳೆಯ ರೂಲ್ಸಾ ಅಥವಾ ಕೆಟ್ಟದ್ದು ರೂಲ್ಸಾ ಇದನ್ನ ಕಮೆಂಟ್ ಮಾಡಿ.